ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಟಾಪಿಕ್ ಹೌ ಮಚ್ ವೇಟ್ ಗೇನ್ ಇನ್ ಪ್ರೆಗ್ನೆನ್ಸಿ ಈಸ್ ನಾರ್ಮಲ್. ಅಂದರೆ ಥ್ರೂಔಟ್ ಪ್ರೆಗ್ನೆನ್ಸಿ ಎಷ್ಟು ವೇಟ್ ಗೇನ್ ಆದರೆ ಅದನ್ನು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಎಷ್ಟು ವೇಟ್ ಗೇನ್ ಆಗಬೇಕು, ಹೆಲ್ದಿ ವೇಟ್ ಗೇನ್ ಅಂತಂದರೆ ಎಷ್ಟು ವೇಟ್ ಗೇನ್ ಆಗಬೇಕು ಅಂದರೆ ತೂಕ ಎಷ್ಟು ಜಾಸ್ತಿ ಆಗಬೇಕು ಅನ್ನೋದು ಇವತ್ತಿನ ವಿಡಿಯೋ. ಪ್ರೆಗ್ನೆಂಟ್ ಇದ್ದವಾಗ ಎಷ್ಟು ವೇಟ್ ಗೇನ್ ಆದರೆ ಅದನ್ನು ನಾರ್ಮಲ್, ನ್ಯಾಚುರಲ್, ಗುಡ್ ಅಂತ ಕನ್ಸಿಡರ್ ಮಾಡ್ತಾರೆ ಅನ್ನೋದು ಇವತ್ತಿನ ವಿಡಿಯೋ. ಓನ್ಲಿ ಪ್ರೆಗ್ನೆನ್ಸಿ ಮಾತ್ರ ಅನಿಸುತ್ತೆ ಹೆಣ್ಮಕ್ಳು ವೇಟ್ ಬಗ್ಗೆ ಯೋಚನೆ ಮಾಡದೇ ಇರೋದು. ಅಂದರೆ ವೇಟ್ ಗೇನ್ ಆದ್ರೂ ಕೂಡ ಟೆನ್ಷನ್ ಮಾಡ್ಕೊಳ್ದೇ ಇರೋ ಅಂತಹ ಒಂದು ಸಂದರ್ಭ ಅಂತಂತಂದರೆ ಅದು ಪ್ರೆಗ್ನೆನ್ಸಿ ಮಾತ್ರ ಅಂತ ಅನಿಸುತ್ತೆ. ಅದನ್ನು ಬಿಟ್ಟು ಉಳಿದಿದ್ದು ಎಲ್ಲ ಟೈಮಲ್ಲೂ ವೇಟ್ ಗೇನ್ ಆಗ್ತಾ ಇದೆ ಅಂತಂದರೆ ಟೆನ್ಷನ್ ಆಗ್ತಾರೆ. ದಟ್ಸ್ ಆಬ್ವಿಯಸ್ ಆಯಿತಾ. ಬರೀ ಪ್ರೆಗ್ನೆನ್ಸಿನಲ್ಲಿ ಮಾತ್ರ ವೇಟ್ ಗೇನ್ ಆಗ್ತಾ ಇದೆ ಅಂತಂತಂದರೆ ಎಲ್ಲರೂ ಹ್ಯಾಪಿಯಾಗಿ ಖುಷಿಯಾಗಿ ಇರ್ತಾರೆ, ಎಂಜಾಯ್ ಮಾಡ್ತಾರೆ. ಸೊ ಎಷ್ಟು ವೇಟ್ ಗೇನ್ ಆದರೆ ಅದು ನಾರ್ಮಲ್ ಅನ್ನೋದು ಇವತ್ತಿನ ವಿಡಿಯೋ. ಓಕೆ, ಮತ್ತೆ ಆಗ್ತಾಡ ನೋಡೋಣ ಬನ್ನಿ. ಸೊ ಎವ್ರೇಜ್ ವುಮನ್ ಗೇನ್ಸ್ 9 to 15 kgs ಆಫ್ ವೇಟ್ ಥ್ರೂಔಟ್ ಪ್ರೆಗ್ನೆನ್ಸಿ ಎಂಡ್ ಆಗ್ತಾ ಬರ್ತಿದ್ದಂಗೆ ಆಲ್ಮೋಸ್ಟ್ ಎವ್ರೇಜ್ ನಾರ್ಮಲ್ ಆಗಿ ಹೆಣ್ಮಕ್ಳಿಗೆ 9 to 15 kgs ಅಷ್ಟು ವೇಟ್ ಜಾಸ್ತಿ ಆಗುತ್ತೆ. ಅಂದರೆ ತೂಕ ಜಾಸ್ತಿ ಆಗುತ್ತೆ. ದಿಸ್ ಇಸ್ ಯೂಶ್ವಲ್ ಅಂತಂದರೆ ಮೋಸ್ಟ್ ಆಫ್ ದಿ ಪೀಪಲ್ಗೆ ಇಷ್ಟು ಆಗುತ್ತೆ. 9 kgsಯಿಂದ 15 kgವರೆಗೂ ವೇಟ್ ಜಾಸ್ತಿ ಆಗುತ್ತೆ ಯೂಶ್ವಲ್ ಆಗಿ. ಬಟ್ ಮಗು ವೇಟ್ ಎಷ್ಟಿರುತ್ತೆ? ಬರೀ ಬೇರ್ ಮಿನಿಮಮ್ ಅಂದರೆ 2.5 kg, ಮ್ಯಾಕ್ಸಿಮಮ್ ಅಂತಂತಂದರೆ 3.5 kg. ತುಂಬ ಹೆಲ್ದಿ ಆಗಿರೋ ಮಕ್ಕಳು ಅಂತಂತಂದರೆ 3.5 kg. ಹೆಲ್ದಿ ಇನ್ ದ ಸೆನ್ಸ್ ಬಾಡಿ ವೆಯ್ಟ್ ಆಯಿತಾ. ತುಂಬ ದಪ್ಪ ಇರೋಂತಹ ಮಕ್ಕಳು ಅಂತ ಹೇಳೋಕ್ಕಾಗ್ದಿರ ಹೆಲ್ದಿ ಅಂತ ಯೂಸ್ ಮಾಡ್ತಾರೆ ಆಯಿತಾ. ಹೆಲ್ದಿ ಆಗಿರೋ ಅಂತಹ ಮಕ್ಕಳು 3.5 kg ಅಷ್ಟು ಇರ್ತಾರೆ ಆಯಿತಾ. ತುಂಬ ಇಲ್ಲ ಮಕ್ಕಳು ಸ್ಮಾಲ್ ಬೇಬಿ ಅಂತಂತ ಹೇಳ್ತಾರಲ್ಲ, ಅಂತಂದರೆ ಏನಾದರೂ ಕಾಂಪ್ಲಿಕೇಶನ್ ಆಗಿನೋ ಅಥವಾ ಪ್ರೀ ಮೇಚರ್ ಆಗಿನೋ ಹುಟ್ಟಿದಂತಹ ಮಕ್ಕಳು ಬೇರ್ ಮಿನಿಮಮ್ 2.5 kg ಅಷ್ಟು ಇರ್ತಾರೆ ಆಯಿತಾ. ಸೊ ಥ್ರೂಔಟ್ ಪ್ರೆಗ್ನೆನ್ಸಿ 9 to 15 kg ಅಷ್ಟು ವೇಟ್ ಗೇನ್ ಆದರೆ ಮಗು ಇರೋದೇ ಮ್ಯಾಕ್ಸಿಮಮ್ 3.5 kg ಅನ್ನೋದಾದರೆ ಉಳಿದ 10-12 kg ಅಷ್ಟು ವೇಟು ತಾಯಿ ವೇಟು ಅಂತ ಕನ್ಸಿಡರ್ ಆಗುತ್ತೆ ಅಲ್ವಾ. ಸೊ 10-12 kg ತಾಯಿ ವೇಟು ಅಂತಂತಂದಮೇಲೆ ಆಬ್ವಿಯಸ್ಲಿ 10-12 kg ಜಾಸ್ತಿ ಆಗಿದ್ದೀನಿ ನಾನು, ಮಗು ವೇಟ್ ಸಪ್ರೇಟ್ ಆಗಿಬಿಟ್ಟು 10-12 kg ನಾನು ಜಾಸ್ತಿ ಆಗಿದ್ದೀನಿ ಅಂತಂತಂದರೆ ಯಪ್ಪ ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಸಂಗ್ರಹಣೆ ಆಗಿದೆ, ಈ ವೇಟು ಹೆಂಗೆಲ್ಲ ಡೆಪಾಸಿಟ್ ಆಗಿದೆ. ಸೊ ಈ ವೇಟ್ ಗೇನ್ ಏನು 10-12 kg ಅಷ್ಟು ವೇಟ್ ಗೇನ್, ಮಗು ವೇಟ್ ಬಿಟ್ಟು 10-12 kg ಅಷ್ಟು ವೇಟ್ ಗೇನ್ ಏನಿದೆ ಅಲ್ಲ, ಅದು ಯಾವ ಥರ ಡಿವೈಡ್ ಆಗಿದೆ ಅನ್ನೋದನ್ನು ಹೇಳ್ತೀನಿ. ಸೊ ದ್ಯಾಟ್ ನಿಮಗೆ ಅರ್ಥ ಆಗುತ್ತೆ ಆಯಿತಾ. ಈ 10-12 kg ಎಲ್ಲಿಂದ ಬರ್ತಾ ಇದೆ ಅನ್ನೋದು. ಓಕೆ, ಅದರಲ್ಲಿ ಲಾರ್ಜ್ ಯೂಟ್ರಸ್ ವಿಚ್ ಇಸ್ ಗ್ರೋಯಿಂಗ್, ಮಗು ದೊಡ್ಡದಾಗ್ತಾ ಆಗ್ತಾ ಯೂಟ್ರಸ್ ಅಂತಂತಂದರೆ ಗರ್ಭಾಶಯ ಕೂಡ ಬೆಳೀತಾ ಹೋಗುತ್ತಲ್ವಾ. ಸೊ ಗರ್ಭಾಶಯ ಬೆಳೆದು ಮಗುಗೆ ರೂಮ್ ಅಂತಂದರೆ ಮಗು ಉಳ್ಕೊಳ್ಳೋದಕ್ಕೆ ಬೆಳೆಯೋದಕ್ಕೆ ದೊಡ್ಡದಾಗಿ ಹಾಲ್ ಮಾಡುತ್ತೆ, ಅಂದರೆ ಸ್ಪೇಸ್ ಕ್ರಿಯೇಟ್ ಮಾಡುತ್ತೆ ಗರ್ಭಾಶಯ ದೊಡ್ಡದಾಗ್ತಾ ಆಗ್ತಾ ಆಯಿತಾ. ಸೊ ಈ ಬೆಳೆದಿರೋ ಗರ್ಭಾಶಯದ ವೇಟೇ 1-1.5 kg ಇರುತ್ತೆ. ಓಕೆ, ಪ್ಲೆಸೆಂಟ್ ವೇಟು 700 ಗ್ರಾಮ್ಸಿಂದ 1 kgವರೆಗೂ ಇರುತ್ತೆ. ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತಂದರೆ ಮಗುವಿನ ಸುತ್ತ ಇರುವಂತಹ ನೀರು ಅದೇ 1-1.5 kg ಅಷ್ಟು ಇರುತ್ತೆ. ಆ್ಯಂಡ್ ಲಾರ್ಜ್ ಬ್ರೆಸ್ಟ್, ಸೊ ಮಗು ಬೆಳೀತಾ ಇದ್ದಂಗೆ ಮಗುವಿಗೆ ಹಾಲು ಉಣಿಸೋಕ್ಕೋಸ್ಕರ ನಮ್ಮ ಎದೆ ಭಾಗ ಅಂದರೆ ಬ್ರೆಸ್ಟ್ ಏನು ಬೆಳೆಯುತ್ತಲ್ಲ ಅದು ಕೂಡ 500 ಗ್ರಾಮ್ಸಿಂದ 1.5 kg ಅಷ್ಟು ಜಾಸ್ತಿ ಆಗುತ್ತೆ ಆಯಿತಾ. ಸೊ ಅಗೇನ್ ಹೇಳ್ತೀನಿ, ಎಲ್ಲ ಬ್ರೆಸ್ಟ್ ಸೈಜ್ ಎಲ್ಲ ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ ಆಯಿತಾ. ಅವ್ರವ್ರಿಗೆ ಬಾಡಿಯ ಅನುಸಾರವಾಗಿ ಎಲ್ಲ ಬಾಡಿ ಪಾರ್ಟ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಆ್ಯಂಡ್ ಪ್ರೆಗ್ನೆಂಟ್ ವುಮನ್ ಬ್ಲಡ್ ವಾಲ್ಯೂಮ್ ಅಂದರೆ 2 to 2.5 ಲೀಟರ್ಸ್ ಅಷ್ಟು ಪ್ರೆಗ್ನೆಂಟ್ ಇದ್ದಂತಹ ಹೆಣ್ಮಕ್ಳಲ್ಲಿ ಬ್ಲಡ್ ವಾಲ್ಯೂಮ್ ಅಂತಂತಂದರೆ ಟೋಟಲ್ ಎಷ್ಟು ಲೀಟರ್ಸ್ ಇರಬೇಕು ಅದಕ್ಕಿಂತ 2 to 2.5 ಲೀಟರ್ಸ್ ಅಷ್ಟು ವೇಟ್ ಬ್ಲಡ್ ಜಾಸ್ತಿ ಆಗುತ್ತೆ. ಓಕೆ, ಅದನ್ನು ಬಿಟ್ಟರೆ ವಾಟರ್ ರಿಟೆನ್ಷನ್ ಅದು ಎಷ್ಟಾಗುತ್ತೆ? 1-1.5 kg ಅಷ್ಟು ವಾಟರ್ ರಿಟೆನ್ಷನ್ ಇರುತ್ತೆ. ಅದನ್ನು ಬಿಟ್ಟರೆ ಲಾಸ್ಟ್ ಏನು ಅಂತಂದರೆ ಎಕ್ಸ್ಟ್ರಾ ಫ್ಯಾಟ್ ಸ್ಟೋರ್, ಇದು ಬಂದು 2.5 to 3.5 kg ಅಷ್ಟು ಇರುತ್ತೆ. ಸೊ ಆಲ್ ಟುಗೆದರ್ ನಾನೀಗ ಹೇಳಿದ್ನಲ್ಲ ಅದನ್ನೆಲ್ಲನೂ ಆ್ಯಡ್ ಮಾಡಿದ್ರೆ ಸೊ ಟೋಟಲಾಗಿ 10-13 kg ಇಲ್ಲೇ ಬಂದ್ಬಿಡುತ್ತೆ ಆಯಿತಾ. ಸೊ ಇದರಲ್ಲಿ ಇದಿಷ್ಟನ್ನು ನೀವು ಅನಲೈಸ್ ಮಾಡಿದವಾಗ ನೀವು ಒಂದು ಅರ್ಥ ಮಾಡ್ಕೋಬೇಕಾಗಿರುವಂತಹ ವಿಷಯ ಏನು ಅಂತಂತಂದರೆ ಎಲ್ಲ ಬಾಡಿ ಪಾರ್ಟ್ಸ್ ಆಯಿತು, ಆಮ್ನಿಯೋಟಿಕ್ ಫ್ಲೂಯಿಡು, ಪ್ಲೆಸೆಂಟಾ ಇದೆಲ್ಲನೂ ಸೇರಿಸಿ ನಿಮ್ಮದು ಟೋಟಲ್ ವೇಟ್ ಗೇನ್ ಆಗಿರುತ್ತೆ
ಓಕೆ, ಬರೀ ಫ್ಯಾಟ್ ಗೇನ್ ಅಲ್ಲ. ಸೊ ಟೋಟಲ್ ಫ್ಯಾಟ್ ಗೇನ್ ಎಷ್ಟು, ಮ್ಯಾಕ್ಸಿಮಮ್ 2.5 to 3.5 kg ಅಷ್ಟು ಮಾತ್ರ ಫ್ಯಾಟ್ ಗೇನ್ ಆಗಿರುತ್ತೆ. ಇದು ಮಾತ್ರ ನೋಟಿಸಬಲ್. ಟೋಟಲ್ ವೇಟ್ ಗೇನ್ ಬೇರೆ, ಟೋಟಲ್ ಫ್ಯಾಟ್ ಗೇನ್ ಬೇರೆ. ಫ್ಯಾಟನ್ನು ಕರಗಿಸಿದ್ರೆ ಸಾಕು, ಉಳಿದಿದ್ದನ್ನೆಲ್ಲ ಕರಗಿಸೋಷ್ಟು ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಮಗು ಡೆಲಿವರಿ ಆದ ತಕ್ಷಣ ಮಗುದು ವೇಟ್ ಹೋಯಿತು, ಪ್ಲೆಸೆಂಟಾ ವೇಟ್ ಹೋಯಿತು, ಆಮೇಲೆ ಯೂಟ್ರಸ್ ಶ್ರಿಂಕ್ ಆಗುತ್ತೆ, ಪ್ಲೆಸೆಂಟಾ ಹೊರಗೆ ಹೋಗುತ್ತೆ, ಆಮ್ನಿಯೋಟಿಕ್ ಫ್ಲೂಯಿಡ್ ಖಾಲಿ ಆಗುತ್ತೆ. ಸೊ ಇದೆಲ್ಲ ತನ್ನಷ್ಟಕ್ಕೆ ತಾನೇ ಇಟ್ ಕಮ್ಸ್ ಬ್ಯಾಕ್ ಟು ಝೀರೋ. ಓಕೆ, ಸೊ ತುಂಬ ನಾನು ಇಷ್ಟೊಂದು 10-15 kg ಜಾಸ್ತಿ ಆಗಿಬಿಟ್ಟಿದ್ದೀನಿ ಅಂತಂತ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇದು ಬ್ರೇಕೇಜ್, ಯಾವ್ದ್ಯಾವುದು ಎಷ್ಟೆಷ್ಟು ವೇಟ್ ಇರುತ್ತೆ ಅನ್ನೋದು. ಓಕೆ, ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡಿದ್ಮೇಲೆ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ ಅಲ್ವಾ. ಸೊ ಮ್ಯಾಕ್ಸಿಮಮ್ಮು ಬೇರ್ ಮಿನಿಮಮ್ಮು ಆರೋಗ್ಯವಾಗಿರುವಂತಹ ಒಂದು ಹೆಣ್ಮಗಳು ಪ್ರೆಗ್ನೆಂಟ್ ಆದಮೇಲೆ ಎಂಡ್ ಆಫ್ ದಿ ಪ್ರೆಗ್ನೆನ್ಸಿ ಅನ್ನೋ ಅಷ್ಟೊತ್ತಿಗೆ ಮಿನಿಮಮ್ 10 to 12 kg ಅಷ್ಟು ವೇಟ್ ಗೇನ್ ಆಗೋದು ನಾರ್ಮಲ್. ಓಕೆ, ಸೊ ಇಷ್ಟು ವೇಟ್ ಗೇನ್ ಆಗಿಲ್ಲ ಅಂತಂದರೆ ಬೇರೆ ಮಿನಿಮಮ್ 10 to 12 kg ಅಷ್ಟು ವೇಟ್ ಗೇನ್ ಆಗಬೇಕು, ದಿಸ್ ಇಸ್ ನಾರ್ಮಲ್ ಅಂತ ಹೇಳಿದೆ ಅಲ್ಲ. ಸಪೋಸ್ ಇಷ್ಟು ವೇಟ್ ಗೇನ್ ಆಗಿಲ್ಲ ಅಂತಂತಂದರೆ ಬೇರೆ ಮಿನಿಮಮ್ 10 kg ಅಷ್ಟಾದರೂ ವೇಟ್ ಗೇನ್ ಆಗಬೇಕು. ಆಗಿಲ್ಲ ಅಂತಂದರೆ ನಾನು ಇಷ್ಟೊತ್ತವರೆಗೂ ಹೇಳಿದ ಯಾವುದೇ ಒಂದು ಕಾಂಪೊನೆಂಟು ಕಾಂಪ್ರಮೈಸ್ ಆಗಿರ್ಬೋದು. ಲೈಕ್ ಆಮ್ನಿಯೋಟಿಕ್ ಫ್ಲೂಯಿಡು ಕಮ್ಮಿ ಇರ್ಬೋದು. ಸೊ ಸ್ಟ್ರೈಟ್ ಅವೇ ನಿಮಗೆ ಆಮ್ನಿಯೋಟಿಕ್ ಫ್ಲೂಯಿಡ್ ವೇಟ್ ಎಷ್ಟು 1.5 kg ಅಷ್ಟು ಇರಬೇಕಾಗಿರೋದು ಕಮ್ಮಿ ಇರ್ಬೋದು. ಆಯಿತಾ, ದಟ್ ಇಸ್ ಲೀಟರ್ಸ್. ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತಂದರೆ ಅದನ್ನು ಲೀಟರ್ಸ್ ಒಳಗೆ ಮೆಷರ್ ಮಾಡ್ತಾರೆ, ಅಳಿಯೋದು ಲೀಟರ್ಸಲ್ಲೇ. ಬಟ್ ನಾನು ನಿಮಗೆ ಒಂದು ಐಡಿಯಾ ಕೊಡೋದಕ್ಕೋಸ್ಕರ ಹೇಳ್ತಾ ಇರೋದು. ಓಕೆ, ಸೊ ಆಮ್ನಿಯೋಟಿಕ್ ಫ್ಲೂಯಿಡ್ ಕಾಂಪ್ರಮೈಸ್ ಆಗಿರಬಹುದು. ಸೊ ಯಾವಾಗ ಆಮ್ನಿಯೋಟಿಕ್ ಫ್ಲೂಯಿಡ್ ಕಮ್ಮಿ ಇರುತ್ತೆ ಆವಾಗ ಟೋಟಲ್ ಅಮೌಂಟ್ ಆಫ್ ವೆಯ್ಟ್, ನಿಮ್ದೇನು ಟೋಟಲ್ ವೆಯ್ಟ್ ಗೇನ್ ಇದೆಯಲ್ಲ ಅದು ಕಮ್ಮಿ ಆಗುತ್ತೆ. ಅಥವಾ ಬೇಬಿ ವೆಯ್ಟ್ ಕಮ್ಮಿ ಇರಬಹುದು, ಅಥವಾ ಬ್ಲಡ್ ವಾಲ್ಯೂಮ್ ಕಮ್ಮಿ ಇರಬಹುದು, ಎಷ್ಟಿರಬೇಕು ಅದಕ್ಕಿಂತ ಕಮ್ಮಿ ಇರಬಹುದು. ಸೊ ಯಾವುದೇ ಒಂದು ಕಾಂಪೊನೆಂಟು ಅಥವಾ ಎಲ್ಲ ಕಾಂಪೊನೆಂಟು ಸ್ವಲ್ಪ 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 ಕಮ್ಮಿ ಇದ್ದಾಗ ಆಬ್ವಿಯಸ್ಲಿ ನಿಮ್ಮದು ಟೋಟಲ್ ವೆಯ್ಟ್ ಗೇನ್ ಏನಿರುತ್ತೆ ಅದು ಕಮ್ಮಿ ಆಗುತ್ತೆ, ವಿಚ್ ಇಸ್ ನಾಟ್ ಗುಡ್. ಓಕೆ, ಸೊ ಯಾಕೆ ಗುಡ್ ಅಲ್ಲ ಅಂತಂತಂದರೆ ಆಮ್ನಿಯೋಟಿಕ್ ಫ್ಲೂಯಿಡ್ ಕಮ್ಮಿ ಇತ್ತು ಅಂತಂತಂದರೆ ಮಗುಗೆ ತೊಂದರೆ ಆಗುತ್ತೆ, ಬ್ಲಡ್ ವಾಲ್ಯೂಮ್ ಕಮ್ಮಿ ಇತ್ತು ಅಂತಂದ್ರೂ ಮಗುಗೆ ತೊಂದರೆ ಆಗುತ್ತೆ, ಯೂಟ್ರಸ್ ಗ್ರೋ ಆಗಿಲ್ಲ ಅಂತಂದ್ರೂ ಮಗುಗೆ ತೊಂದರೆ ಆಗುತ್ತೆ. ಸೊ ಈ ಎಲ್ಲ ಕಾಂಪೊನೆಂಟ್ಸ್ ಏನು ಹೇಳಿದೆ ಎಲ್ಲನೂ ತುಂಬಾ ಇಂಪಾರ್ಟೆಂಟ್. ಸೊ ಇದೆಲ್ಲನೂ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಅಂದರೆ ಮಾತ್ರ ನಿಮ್ಮದು ಮಿನಿಮಮ್ 10 to 12 kg ಅಷ್ಟು ವೇಟ್ ಗೇನ್ ಆಗಿರುತ್ತೆ. ಓಕೆ, ಸೊ ಯಾರಾದರೂ ಆಗಿರಬಹುದು, ಅವರು ಒಂದು ಪರ್ಟಿಕ್ಯುಲರ್ ಹೆಣ್ಮಗುವಿಗೆ ಟೋಟಲ್ ವೇಟ್ ಗೇನ್ ಎಷ್ಟು ಆಗಬಹುದು, ಅಂದರೆ ಡಿಸೈರಬಲ್ ವೇಟ್ ಗೇನ್ ಅಂತಂದರೆ ಎಷ್ಟು ಆಗಬೇಕು ಅನ್ನೋದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಹೇಗೆ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದಾದರೆ, ಈಗ ಒಬ್ಬರು 10 kg ಆಗಿರ್ಬೋದು, ಒಬ್ಬರು 12 kg ಆಗಿರ್ಬೋದು, ಕಂಪ್ಲೀಟಾಗಿ ಡಿಫರ್ ಆಗುತ್ತೆ ಪರ್ಸನ್ ಟು ಪರ್ಸನ್. ಸೊ ಇದು ಯಾವುದ್ರ ಮೇಲೆ ಡಿಫರ್ ಆಗುತ್ತೆ, ಇದು ಯಾವುದ್ರ ಮೇಲೆ ಆಧಾರಗೊಳ್ಳುತ್ತೆ ಅಂತ ಅನ್ನೋದಾದರೆ, ಇದು ಪ್ರೀ ಪ್ರೆಗ್ನೆನ್ಸಿ ವೇಟ್, ನೀವು ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆ ಎಷ್ಟು ವೇಟ್ ಇದ್ದೀರಾ ಅನ್ನೋದು ಕನ್ಸಿಡರ್ ಆಗುತ್ತೆ. ಆ್ಯಂಡ್ ನಿಮ್ಮ BMI ಬಾಡಿ ಮಾಸ್ ಇಂಡೆಕ್ಸ್ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಬಾಡಿ ಮಾಸ್ ಇಂಡೆಕ್ಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ವೇಟ್ ಇನ್ kg ಡಿವೈಡೆಡ್ ಬೈ ಏನಿದು ಹೈಟ್ ಇನ್ ಮೀಟರ್ ಸ್ಕ್ವೇರ್. ಓಕೆ, ಸೊ ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ನಿಮಗೆ BMI ಕ್ಯಾಲ್ಕುಲೇಟ್ ಮಾಡಬಹುದು. ನಿಮ್ಗೆ ಆಗಲ್ಲ ಅಂತಂತಂದರೆ ಡೈರೆಕ್ಟಾಗಿ ಗೂಗಲ್ಗೆ ಹೋಗಿ ಅದರಲ್ಲಿ BMI ಕ್ಯಾಲ್ಕುಲೇಟರ್ ಅಂತ ಕೊಡಿ. ಸೊ ಓಪನ್ ಆಗುತ್ತೆ, ಫಸ್ಟ್ ಲಿಂಕ್ನ ಓಪನ್ ಮಾಡಿ ನಿಮ್ಮ BMI ಕ್ಯಾಲ್ಕುಲೇಟ್ ಮಾಡಿ ಅದರ ಮೇಲೆ ಡಿಸೈಡ್ ಮಾಡಿ ಎಷ್ಟು ವೇಟ್ ಗೇನ್ ಆಗಬೇಕು ಅನ್ನೋದು. ಓಕೆ, ಸೊ ಇದ್ರ ಪ್ರಕಾರ BMI ಏನಾದರೂ ಅಂಡರ್ ವೇಟ್ ಅಥವಾ ಬಿಲೋ 18.5 ತೋರಿಸ್ತಾ ಇತ್ತು ಅಂತಂತಂದರೆ ರೆಕಮೆಂಡೆಡ್ ವೇಟ್ ಗೇನ್ ಅಬೌಟ್ 13 to 18 kg ಅಷ್ಟು ವೇಟ್ ಗೇನ್ ಆದ್ರೂ ಕೂಡ ಏನು ಪ್ರಾಬ್ಲಮ್ ಆಗಲ್ಲ, ಇದು ಹೆಲ್ದಿ ಅಂತಲೇ ಕನ್ಸಿಡರ್ ಆಗುತ್ತೆ. ಓಕೆ, ಹೆಲ್ದಿ ವೇಟ್ ಅಂದರೆ BMI 18.5 to 24.9 ಇತ್ತು ಅಂತಂದರೆ BMI ಅವರು 11 to 16 kg ಅಷ್ಟು ವೇಟ್ ಗೇನ್ ಆಗಬಹುದು. ಓವರ್ ವೇಟ್ ಏನಾದರೂ ಇದ್ದರೆ BMI ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಓವರ್ ವೇಟ್ ಅಂತ ಏನಾದರೂ ತೋರಿಸಿದ್ರೆ ಅಂಥವರು ಲೈಕ್ BMI ಓವರ್ ವೇಟ್ ಅಂತಂದರೆ 25 to 29.9ವರೆಗೂ ಏನಾದರೂ ತೋರಿಸುತ್ತೋ ಅಂತಂತಂದರೆ 7 to 11 kg ಅಷ್ಟು ವೇಟ್ ಗೇನ್ ಆಯಿತು ಅಂತಂತಂದರೆ ಇಟ್ಸ್ ಹೆಲ್ದಿ ಅಂತ. ಸಪೋಸ್ ಏನಾದರೂ BMI ಓಬೇಸ್ ಒಳಗೆ ಬಂತು ಅಂದರೆ 30 or more ಅನ್ನೋ ಥರ ಏನಾದರೂ ಬಂತು ಅಂತಂದರೆ ಅಂಥವರು ಮ್ಯಾಕ್ಸಿಮಮ್ 5 to 9 kg ಅಷ್ಟು ವೇಟ್ ಗೇನ್ ಆಗಬೇಕು. ಓಕೆ, ನಂದು ಓವರ್ ವೇಟ್ ಇತ್ತು ಅಂದರೆ ಬಾರ್ಡ್ರಲ್ಲಿತ್ತು. ನನ್ನ ಬಾರ್ಡ್ರಲ್ಲಿ ಅಂತಂತಂದರೆ BMI ನಂದು 25 ಪಾಯಿಂಟ್ ಸಮಥಿಂಗ್ ಏನೋ ಇತ್ತು. ಆಯಿತಾ, ಸೊ ನಂದು ಡಿಸೈರಬಲ್ ವೇಟ್ ಗೇನ್ ಬಂದು 7 to 11 kg ಆಗಬೇಕಾಗಿತ್ತು. ನಂದು ವೇಟ್ ಗೇನ್ ಆಗಿದ್ದು 12 kg. ಓಕೆ, ಡೆಲಿವರಿ ಟೈಮಲ್ಲಿ ನಂದು ಟೋಟಲ್ ವೆಯ್ಟು 75 kg ಇತ್ತಿತ್ತು. ಓಕೆ, ನಂದು ಗೆಸ್ಟೇಷನಲ್ ಡಯಾಬಿಟಿಸ್ ಇತ್ತು, ಆಮೇಲೆ ಸಬ್ಕ್ಲಿನಿಕ್ ಹೆಮಟೋಮಾ ಆಗಿತ್ತು,
ಇದೆಲ್ಲ ಕಾಂಪ್ಲಿಕೇಶನ್ಸ್ ಇದ್ದಿದ್ದರಿಂದ ಬ್ಲಡ್ ರೆಸ್ಟಲ್ಲಿದ್ದೆ. ಅಂದ್ರೂ 11 ಕೆಜೀಸ್ ಆಯಿತು. ಊಟ ಗೀಟ ಎಲ್ಲ ತುಂಬ ಕಂಟ್ರೋಲ್ಡ್, ಓನ್ಲಿ ಹೆಲ್ದಿ ಫುಡ್ ಮಾತ್ರ ತೊಗೊತಾ ಇದ್ದೆ. ಸೊ ಅಷ್ಟೊಂದೇನು ವೆಯ್ಟ್ ಗೇನ್ ಆಗಲಿಲ್ಲ, ಹೆಲ್ದಿಯಾಗಿಯೇ ಇತ್ತು. ಯಾಕಂದರೆ ಶುಗರ್ ತುಂಬ ತಿಂದುಬಿಟ್ರೆ ಶುಗರ್ ತುಂಬ ಫ್ಲಕ್ಚುಯೇಟ್ ಆಗ್ತಿತ್ತಲ್ಲ, ಸೊ ಇನ್ಸುಲಿನ್ ತೊಗೊಂಡ್ರೂ ಆಗ್ತಾಯಿರಲಿಲ್ಲ, ಕಂಟ್ರೋಲ್ ಆಗ್ತಾಯಿರಲಿಲ್ಲ. ಸೊ ಹಾಗಾಗಿ ಕಂಪ್ಲೀಟ್ ಡಯಟ್ ಮಾಡ್ತಾ ಇದ್ದಿದ್ದರಿಂದ ಶುಗರ್ ಕಂಟ್ರೋಲ್ ಮಾಡಿದೆ ಆ್ಯಂಡ್ ವೆಯ್ಟ್ ಗೇನ್ ಕೂಡ ನಾರ್ಮಲ್ ರೇಂಜಲ್ಲೇ ಆಯಿತು. ಸಪೋಸ್ ಏನಾದರೂ ಟ್ವಿನ್ಸ್ ಇದ್ದರೆ, ಟ್ರಿಪ್ಲೆಟ್ಸ್ ಇದ್ದರೆ ಆಬ್ವಿಯಸ್ಲಿ ಈ ವೆಯ್ಟ್ ಗೇನ್ ಏನಿದೆಯಲ್ಲ ಅದು ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆ, ಆ್ಯಂಡ್ ಈ ಟೋಟಲ್ ಫಾರ್ಮುಲಾ ಏನಂತಂದರೆ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ರಿಚ್ ಫುಡ್ ಆಗಿರ್ಬೋದು ಅಥವಾ ಡಯಟ್ ಅಂತ ಕನ್ಸಿಡರ್ ಮಾಡಿ, ಆ್ಯಂಡ್ ಮಾಡ್ರೇಟ್ ಎಕ್ಸಸೈಸು ಅಥವಾ ಫಿಸಿಕಲ್ ಆಗಿ ಆ್ಯಕ್ಟಿವ್ ಇರೋದೇ ಒಂದು ಕೀ ಫಾರ್ ಹೆಲ್ದಿ ಪ್ರೆಗ್ನೆನ್ಸಿ ಆ್ಯಂಡ್ ಹೆಲ್ದಿ ವೆಯ್ಟ್ ಗೇನ್ ಆ್ಯಂಡ್ ಹೆಲ್ದಿ ಬೇಬಿ. ಓಕೆ, ಸೊ ಆ್ಯಕ್ಟಿವ್ ಆಗಿರಿ, ಫಿಸಿಕಲ್ ಆಗಿ ಆ್ಯಕ್ಟಿವ್ ಆಗಿರಿ, ಸ್ಲೈಟಾಗಿ ಎಕ್ಸಸೈಸ್ ಮಾಡಿ, ವಾಕಿಂಗ್ ಮಾಡಿ, ಪ್ರಾಪರ್ ನ್ಯೂಟ್ರಿಷನ್ ರಿಚ್ ಫುಡ್ನ ತೊಗೊಳ್ಳಿ. ಸೊ ಇಷ್ಟು ಮಾಡಿ ಆ್ಯಂಡ್ ಚಾಟ್ಸ್ ಗಿಟ್ಸ್ ಎಲ್ಲ ಚೆನ್ನಾಗಿ ತಿನ್ನೋದಕ್ಕೆ ಹೋಗಬೇಡಿ, ಆಚೆ ಕಡೆ ಫುಡ್ನ ತಿನ್ನೋದಕ್ಕೆ ಹೋಗಬೇಡಿ. ಓಕೆ, ಇಷ್ಟು ಮಾಡಿದರೆ ನಿಮ್ಮದು ವೇಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಷ್ಟು ಅವಶ್ಯಕತೆ ಇಲ್ಲ. ಹೆಲ್ದಿ ಪ್ರೆಗ್ನೆನ್ಸಿ, ಹೆಲ್ದಿ ಬೇಬಿ ಆ್ಯಂಡ್ ಹೆಲ್ದಿ ವೇಟ್ ಗೇನ್ ಇರುತ್ತೆ. ಓಕೆ, ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಉತ್ತರ ಕೊಡೋದಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.